ಚಿಕ್ಕ ಊರಿನಲ್ಲಿ ಪಕ್ಷಿಗಳು ಎಲ್ಲರೂ ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು. ಅಲ್ಲಿರುವ ಪಕ್ಷಿಗಳಿಗೆ ಮೊಬೈಲ್ ಫೋನ್ ಅಂದ್ರೆ ಏನು ಅಂತ ಕೂಡ ಗೊತ್ತಿರಲಿಲ್ಲ. ಆದ್ರಿಂದ ಎಲ್ಲರೂ ಕಷ್ಟಪಟ್ಟು ಅವರ ಕೆಲಸಗಳನ್ನ ಮಾಡ್ಕೊಳ್ತಿದ್ರು. ಅದೇ ಊರಿನಲ್ಲಿದ್ದ ಮಕ್ಕಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಆ ಊರಿನಲ್ಲಿದ್ದ ಮಕ್ಕಳು ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ ಹಾಗೂ ಇನ್ನೂ ಸುಮಾರು ಜನ ಚಿಕ್ಕ ಮಕ್ಕಳಿಗೆ ಮಹಿಹದ್ದು ಅನ್ನುವ ಒಬ್ರು ಟೀಚರ್ ಯಾವಾಗ್ಲೂ ಪಾಠ ಹೇಳಿ ಕೊಡ್ತಾ ಇದ್ರು. ದೊಡ್ಡವರು ಎಲ್ಲರೂ ಕೂಡ ಬೆಳಗಿನ ಕೆಲ್ಸಕ್ಕೆ ಹೋಗಿ ಸಂಜೆ ಮನೆಗೆ ವಾಪಸ್ ಬರ್ತಾ ಇದ್ರು. ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ಹೊರಗಡೆ ಕೂತ್ಕೊಂಡು ಎಲ್ರೂ ನಗುತ್ತಾ ಮಾತಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಬುಜ್ಜಿ ಸ್ಕೂಲಿಗೋಸ್ಕರ ಹೊರಡ್ತಾ ಇದ್ದಾಗ, ಬುಜ್ಜಿ ಬೇಗ ಹೊರಡೋ, ನನಗೂ ಸಮಯ ಆಗ್ತಾ ಇದೆ, ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಸರಿ ಅಮ್ಮ, ನಾನು ಇವಾಗ ಹೋಗ್ತೀನಿ. ಸರಿ, ಸ್ಕೂಲಲ್ಲಿ ಓದುವಾಗ ತುಂಟತನ ಮಾಡಬಾರ್ದು, ಸರಿನಾ? ಅಯ್ಯ ಅಮ್ಮ, ನಾನು ಯಾವಾಗಲೂ ಓದುವಾಗ ಸ್ವಲ್ಪನೂ ತುಂಟತನ ಮಾಡೋದೇ ಇಲ್ಲಮ್ಮ. ಹೌದಾ, ಸರಿ ಸರಿ, ನನಗೆ ಸಮಯ ಆಗ್ತಾ ಇದೆ, ನಾನು ಹೊರಡ್ತೀನಿ. ಹಾಗಂತ ಹೇಳಿ ಟುನಿ ಕೆಲಸಕ್ಕೆ ಹೊರಟೋದ್ಲು. ಈ ಕಡೆ ಬುಜ್ಜಿಗುಬ್ಬಚ್ಚೆನು ಓದೋದಕ್ಕೋಸ್ಕರ ಹೊರಟ್ಲು. ಆ ಊರಿನಲ್ಲಿದ್ದ ಎಲ್ಲ ಮಕ್ಕಳಿಗೂ ಮಹಿಹದ್ದು ಚೆನ್ನಾಗಿ ಪಾಠ ಹೇಳಿ ಕೊಡ್ತಾ ಇತ್ತು. ದೊಡ್ಡವರು ಎಲ್ಲರೂ ಕೂಡ ಬೆಳಗಿನ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಸಂಜೆ ಸಮಯನೂ ಆಯ್ತು. ಆದ್ರಿಂದ ಕೆಲ್ಸಕ್ಕೆ ಹೋದವ್ರು ಎಲ್ಲರೂ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಯಾವಾಗ್ಲೂ ತರ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಸಂಜೆ ಮನೆಗೆ ಬಂದು ಈ ರೀತಿ ಹೊರಗಡೆ ಬಂದು ಕೂತ್ಕೊಳ್ಳೋದು ಮಾತಾಡೋದೇ ತುಂಬಾ ಸಂತೋಷ ಅಲ್ವಾ? ಹೌದೌದು, ಅದ್ರಲ್ಲೂ ನಮ್ಮೂರು ಯಾವಾಗ್ಲೂ ಪ್ರಶಾಂತವಾಗಿರುತ್ತೆ. ಈ ಪ್ರಶಾಂತತೆಯನ್ನ ಹಾಳು ಮಾಡೋಕೆ ಏನು ಬರದೇ ಇದ್ರೆ ಸಾಕು. ಮಕ್ಕಳು ಬೇರೆ ಚೆನ್ನಾಗಿ ಓದ್ಕೊಳ್ತಾ ಇದ್ದಾರೆ. ಅವರು ಚೆನ್ನಾಗಿ ಓದ್ಕೊಂಡ್ರೇನೆ ಅವ್ರ ಜೀವನ ಚೆನ್ನಾಗಿರೋದು, ಅದೇ ನಮಗೆ ಸಾಕು ಅಲ್ವಾ? ಹೌದವರು, ಅವ್ರ ಸಂತೋಷಕ್ಕಿಂತ ಬೇರೇನ್ ಬೇಕೋ ಹಾಗಂತ ಅಂದ್ಕೊಳ್ತಾ ಇದ್ರು. ಹೀಗಿರುವಾಗ ಆ ಊರಿಗೆ ಒಂದು ದೊಡ್ಡ ಕಾರ್ ಬಂತು. ಆ ಕಾರಲ್ಲಿ ಚೋಟಿಗಿಳಿ ಅವಳ ಅಸಿಸ್ಟೆಂಟ್ ಆದ ಕುಹುಬಾತುವಿನ ಜೊತೆ ಬಂದಿದ್ಲು. ಅವಳು ಮಾಡ್ತಾ ಇದ್ದಿದ್ದು ಮೊಬೈಲ್ ಫೋನ್ ವ್ಯಾಪಾರ. ಎಲ್ಲ ಊರುಗಳಿಗೂ ಹೋಗಿ ಅಲ್ಲಿದ್ದವರು ಎಲ್ರಿಗೂ ಕೂಡ ಆ ಮೊಬೈಲ್ಗಳನ್ನ ಮಾರಿ ಕೊನೆಗೆ ಇವಾಗ ಟುನಿಗುಬ್ಬಚ್ಚಿಯ ಊರಿಗೂ ಬಂದಿದ್ಲು. ಚೋಟು ಬಂದಿದ್ದನ್ನ ನೋಡಿ ಎಲ್ರು ತುಂಬಾನು ಆಶ್ಚರ್ಯಪಟ್ರು. ನಮ್ಮೂರಿಗೆ ಯಾರಪ್ಪ ಕಾರಲ್ಲಿ ಬಂದಿರೋದು? ಯಾರ ಮನೆಗೆ ಬಂದಿದ್ದಾರೆ? ಯಾರ ಮನೆಗೆ ಬಂದ್ರೆ ನಮ್ಗೇನಂತೆ? ಹೌದೌದು, ನೋಡಕ್ಕೆ ಶ್ರೀಮಂತರ ತರ ಬೇರೆ ಇದ್ದಾರೆ. ಕಾರಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಶ್ರೀಮಂತರೇ ಇರ್ಬೇಕು ಹಾಗಂತ ಅಂದ್ಕೊಳ್ತಾ ಇದ್ರು. ಚೋಟಿಗಿಳಿ ಹಾಗೂ ಕುಹುಬಾತು ಇಬ್ರು ಕಾರಿಂದ ಇಳಿದ್ರು. ಮೇಡಮ್, ಈ ಊರ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದೌದು, ಇಲ್ಲಿ ಯಾರ ಹತ್ರನೂ ಮೊಬೈಲ್ ಫೋನ್ ಇಲ್ಲ ಅಂತ ಕಾಣಿಸ್ತಿದೆ. ಹೌದು ಮೇಡಮ್, ಮೊಬೈಲ್ ಅಂದ್ರೆ ಏನೂ ಕೂಡ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ. ಅದೇ ಒಳ್ಳೇದು. ಹಾಗಾದ್ರೆ ಎಲ್ರಿಗೂ ನಾವು ಮಾರ್ಬೋದು ಅಲ್ವಾ? ಹೌದು, ಒಳ್ಳೆ ಪ್ರಾಫಿಟ್ ಕೂಡ ಬರುತ್ತೆ. ಮೇಡಮ್, ಊರಿನವರಲ್ಲಿ ನಿಂತ್ಕೊಂಡಿದ್ದಾರೆ, ಬನ್ನಿ ಹೋಗಿ ಮಾತಾಡೋಣ ಹಾಗಂತ ಹೇಳಿ ಅವರಿಬ್ರು ಕೂಡ ಟುನಿಗುಬ್ಬಚ್ಚಿ ಚಿಚುಕಾಗೆಯ ಹತ್ತಿರ ಹೋದ್ರು. ಆವಾಗ ಚೋಟು ಹಾಗೂ ಕುಹುನ ನೋಡಿ ಅವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು. ಎಲ್ರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹೌದು, ನೀವ್ಯಾರು ನಮ್ಮೂರಿಗೆ ಬಂದಿದ್ದೀರಾ? ಇವರು ನಮ್ಮ ಮೇಡಮ್ ಸಿಟಿಯಲ್ಲಿ ಮೊಬೈಲ್ ಶಾಪ್ ಇಟ್ಕೊಂಡಿದ್ದಾರೆ. ಏನು ಮೊಬೈಲಾ? ಮೊಬೈಲ್ ಅಂದ್ರೆ ಏನದು? ಏನು ಮೊಬೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಮೊಬೈಲ್ ತುಂಬಾನು ಯೂಸ್ ಆಗುತ್ತೆ, ತಗೊಳ್ಳಿ, ಇದನ್ನೇ ಮೊಬೈಲ್ ಅಂತ ಹೇಳ್ತಾರೆ. ಚೋಟಿಗಿಳಿ ಅವಳ ಹತ್ರ ಇದ್ದ ಮೊಬೈಲ್ ಫೋನ್ನ ತೆಗೆದು ಹೊರಗಡೆ ತೋರಿಸಿದ್ಲು. ಅದನ್ನ ನೋಡಿ ಅವರೆಲ್ಲರೂ ಕೂಡ ತುಂಬಾನು ಆಶ್ಚರ್ಯಪಟ್ರು. ಆವಾಗ ಅದ್ರ ಉಪಯೋಗ ಏನು ಅಂತ ಚೋಟು ಹೇಳಿದ್ದನ್ನ ಕೇಳಿ ಎಲ್ರೂ ಆಶ್ಚರ್ಯಪಟ್ರು. ಅಂದ್ರೆ ಇದಿದ್ರೆ ಯಾರು ಎಲ್ಲಿದ್ರು ಕೂಡ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತೀರಾ? ಅದ್ ಮಾತ್ರ ಅಲ್ಲ, ಇದ್ರಲ್ಲಿ ಇನ್ನೂ ಸುಮಾರೆಲ್ಲ ಇದೆ. ಅದೆಲ್ಲ ಏನು ಅಂತ ನಾನು ಕಲ್ಸ್ಕೊಡ್ತೀನಿ. ಹೌದು, ಇದು ಹಳ್ಳಿ ಅಲ್ವಾ, ನಿಮ್ಮೆಲ್ರಿಗೂ ನಾನು ಕಡಿಮೆ ಬೆಲೆಗೆನೆ ಕೊಡ್ತೀನಿ. ತುಂಬಾ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದೀರಾ. ಅದು ಅಲ್ಲದೆ ಎಲ್ಲ ಜೊತೆನೂ ಮಾತಾಡ್ಬೋದು ಅಂತಾನು ಹೇಳ್ತಾ ಇದ್ದೀರಾ. ಹೌದು ಟುನಿ, ಇದೇನೋ ಹೊಸದಾಗಿದೆ ಅಲ್ವಾ, ನಾವೂ ತಗೊಳ್ಳೋಣ. ಹಾಗೆ ಚೋಟಿಗಿಳಿ ಮೊಬೈಲ್ ಫೋನ್ ವ್ಯಾಪಾರ ಮಾಡೋದಕ್ಕೋಸ್ಕರ ಅದೇ ಊರಿನಲ್ಲಿದ್ದ ಒಂದು ದೊಡ್ಡ ಬಂಗ್ಲೆನ ಬಾಡಿಗೆಗೆ ತಗೊಂಡ್ಲು. ಆ ಊರಿನಲ್ಲಿ ಅವಳು ಬಾಡಿಗೆಗೆ ಇದ್ಲು. ಊರಿನಲ್ಲಿ ಮೊಬೈಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವ ಪಕ್ಷಿಗಳ ಹತ್ತಿರ ಮಾತಾಡಿ ಆ ಮೊಬೈಲ್ ಫೋನನ್ನ ಮಾರಿದ್ಲು. ಹಾಗೆ ದೊಡ್ಡವರು ಎಲ್ಲರೂ ಕೂಡ ಆ ಮೊಬೈಲ್ ಫೋನ್ ಯೂಸ್ ಮಾಡಿ ಎಲ್ಲರ ಹತ್ರನೂ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಚಿಕ್ಕ ಮಕ್ಕಳಿಗೆ ಆ ಫೋನ್ ಮಾತ್ರ ಕೊಡ್ಲೇ ಇಲ್ಲ. ಮೇಡಮ್, ಈ ಊರಲ್ಲಿ ಎಲ್ರೂ ನಮ್ಮ ಹತ್ರ ಫೋನ್ ತಗೊಂಡಿದ್ದಾರೆ. ಹೌದೌದು, ಇಲ್ಲಿವರೆಗೂ ಇವರು ಫೋನ್ ನೋಡಿದಿಲ್ಲ ಅಲ್ವಾ, ಅದಕ್ಕೆ ಎಲ್ರೂ ತಗೊಂಡ್ರು. ನಿಜ ಹೇಳ್ಬೇಕಂದ್ರೆ ತುಂಬಾ ಸಂತೋಷ ಆಗ್ತಿದೆ. ಇದೇ ರೀತಿ ಎಲ್ಲ ಊರಿಗೂ ಹೋಗಿ ನಾವು ಮೊಬೈಲ್ ಫೋನ್ ವ್ಯಾಪಾರ ಮಾಡಬೇಕು.
ಆವಾಗ್ಲೇ ಅಲ್ವಾ ನಾವು ಪ್ರಾಫಿಟ್ ನೋಡೋದು. ಹಾಗಂತ ಹೇಳಿ ಅವರಿಬ್ರು ಕೂಡ ಅವ್ರ ಮೊಬೈಲ್ ಫೋನ್ ವ್ಯಾಪಾರನ ಮಾಡ್ಕೊಳ್ತಿದ್ರು. ಆ ಊರಿನಲ್ಲಿದ್ದ ಮಕ್ಕಳು ಎಲ್ರು ಕೂಡ ಚೆನ್ನಾಗಿ ಓದ್ಕೊಂಡು ಮನೆಗೆ ಬಂದು ಹೋಮ್ವರ್ಕ್ ಎಲ್ಲಾನು ಬರೆದು ಚೆನ್ನಾಗಿ ಆಟಾಡಿ ಆಮೇಲೆ ಊಟ ಮಾಡಿ ನಿದ್ರೆ ಮಾಡ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಚೋಟಿಗಿಳಿಯ ಮಗನಾದ ಬನ್ನುಗಿಳಿ ಊರಿಗೆ ಬಂದ. ಅವನು ಯಾವಾಗ್ಲೂ ಫೋನ್ ನೋಡ್ತಾನೇ ಇದ್ದ. ಇದನ್ನ ಬುಜ್ಜಿ ಹಾಗೂ ಚಿನ್ನು ಇಬ್ರು ಗಮನಿಸ್ತಿದ್ರು. ಬುಜ್ಜಿ, ಅವ್ ನೋಡಿದ್ಯಾ, ಯಾವಾಗ್ಲೂ ಫೋನ್ ಕೈಯಲ್ಲಿ ಇಟ್ಕೊಂಡೇ ಇದ್ದಾನೆ. ಹೌದ್ ಕಣೋ, ಅವನಮ್ಮ ಅವನಿಗೋಸ್ಕರ ಫೋನ್ ಕೊಡ್ಸಿದ್ದಾರೆ, ನಮ್ಮಮ್ಮಂದಿರು ಕೊಡ್ಸಿಲ್ಲ. ಅದಕ್ಕೆ ಅವನ ಕೈಯಲ್ಲಿ ಯಾವಾಗ್ಲೂ ಫೋನ್ ಇದೆ. ನಮ್ಮಮ್ಮ ಅಂತೂ ಮನೇಲಿ ಒಂದು ಫೋನ್ ಇದೆ ಅನ್ನೋದನ್ನ ನನ್ನ ಹತ್ರ ತೋರ್ಸೋದೇ ಇಲ್ಲ. ಆದ್ರೆ ಅದ್ ನಮಗೆ ಯಾಕೋ ಅದರಲ್ಲಿ ಹಾಗೆ ಏನಿದೆ ಅಂತ ನಾವು ಕೇಳಿ ತಿಳ್ಕೊಳ್ಬೇಕು. ಹಾಗೆ ಬುಜ್ಜಿ ಹಾಗೂ ಚಿನ್ನು ಇಬ್ರು ಅಂದ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ ಬನ್ನು ಒಂದು ಮರದ ಕೆಳಗಡೆ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ದ. ಆವಾಗ ಚಿನ್ನುಕಾಗೆ ಹಾಗೂ ಬುಜ್ಜಿ ಇಬ್ರು ಕೂಡ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಅವರು ಬನ್ನನ್ನ ನೋಡಿ, ನೋಡಿದ್ಯಾ, ಇವತ್ತು ಕೂಡ ಅವನು ಫೋನ್ ಇಟ್ಕೊಂಡಿದ್ದಾನೆ. ಹಾ ಹೌದ್ ಕಣೋ, ಆ ಫೋನಲ್ಲಿ ಹಾಗೆ ಏನಿದೆ ಅನ್ನೋದನ್ನ ಇವತ್ತು ಕೇಳಿ ತಿಳ್ಕೊಳ್ಬೇಕು ಬಾ. ಸರಿ. ಹಾಗೆ ಚಿನ್ನು ಹಾಗೂ ಬುಜ್ಜಿ ಇಬ್ರು ಬನ್ನು ಹತ್ರ ಹೋದ್ರು. ಅವ್ರು ಎಲ್ರು ಕೂಡ ಒಬ್ರನ್ನೊಬ್ರು ಪರಿಚಯ ಮಾಡಿಸ್ಕೊಂಡ್ರು. ಹೌದು ಬನ್ನು, ನೀನು ಆ ಫೋನಲ್ಲಿ ಏನ್ ಮಾಡ್ತಾ ಇದೀಯಾ? ನಾನಿದ್ರಲ್ಲಿ ಗೇಮ್ಸ್ ಆಡ್ತಿದ್ದೀನಿ. ಏನು ಗೇಮ್ಸಾ? ಫೋನಲ್ಲಿ ಗೇಮ್ಸ್ ಇರುತ್ತಾ? ಹೌದು. ಇದರಲ್ಲಿ ಎಷ್ಟು ಗೇಮ್ ಇದೆ ಅಂತ ಗೊತ್ತಾ? ಗೊತ್ತಿಲ್ಲ, ತೋರಿಸ್ತೀಯಾ? ಹಾಗೆ ಬನ್ನುಗಿಳಿ ಆ ಫೋನಲ್ಲಿ ಏನೇನು ಗೇಮ್ಸ್ ಇದೆ ಎಲ್ಲಾನು ಬುಜ್ಜಿ ಹಾಗೂ ಚಿನ್ನು ಹತ್ರ ತೋರಿಸ್ತಾ. ಆಮೇಲೆ ಅವನು ಅಲ್ಲಿಂದ ಹೊರಟು ಮನೆಗೆ ಹೋದ. ಇದನ್ನೆಲ್ಲ ನೋಡ್ತಾ ಇದ್ದ ಬುಜ್ಜಿ ಹಾಗೂ ಚಿನ್ನುಗೆ ಗೇಮ್ಸ್ ಆಡ್ಬೇಕು ಅಂತ ಅನ್ನಿಸ್ತು. ಆ ದಿನ ರಾತ್ರಿ ಸಮಯ ಅವರ ತಾಯಿಯಂದ್ರಿಗೆ ಗೊತ್ತಿಲ್ಲದೆ ಆ ಫೋನ್ ತೆಗೆದು ಅವರಿಬ್ರು ಗೇಮ್ ಆಡ್ತಾ ಇದ್ರು. ಒಂದಿನ ಟುನಿಗುಬ್ಬಚ್ಚಿ ಯಾವಾಗ್ಲೂ ತರ ಕೆಲ್ಸಕ್ಕೆ ಹೊರಡ್ತಾ ಇದ್ದಾಗ ಹೊರಗಡೆ ಮಳೆ ಬಂದು ಎಲ್ಲ ಕಡೆನೂ ಕೆಸರಿದೆ. ಇವಾಗ ಈ ಫೋನ್ನ ತಗೊಂಡು ಹೋದ್ರೆ ಆಮೇಲೆ ಈ ಫೋನ್ ಕೆಸರಲ್ಲಿ ಬಿದ್ದರೆ ತುಂಬಾನು ತೊಂದರೆ ಆಗುತ್ತೆ. ಅದಕ್ಕೆ ಫೋನು ಮನೆಯಲ್ಲೇ ಇರಲಿ. ಹಾಗಂತ ಹೇಳಿ ಫೋನನ್ನು ಮನೇಲಿಟ್ಟು ಟುನಿಗುಬ್ಬಚ್ಚಿ ಕೆಲಸಕ್ಕೆ ಹೊರಟ್ಲು. ಅದೇ ರೀತಿ ಚಿಚೋಕಾಗೇನು ಫೋನ್ ತಗೊಂಡು ಬರದೆ ಅದನ್ನ ಮನೆಯಲ್ಲೇ ಇಟ್ಟು ಅವರಿಬ್ರು ಕೂಡ ಕೆಲಸಕ್ಕೆ ಹೋದ್ರು. ಆಹಾ, ಅಮ್ಮ ಇವತ್ತು ಕೆಲ್ಸಕ್ಕೆ ಹೋಗುವಾಗ ಫೋನ್ ತಗೊಂಡು ಹೋಗಿಲ್ವಾ? ಹಾಗಾದ್ರೆ ಇವತ್ತು ಸಂಜೆ ಸಮಯ ತನಕ ನಾನು ಗೇಮ್ಸ್ ಆಡ್ಬೋದು. ಹೇಗೂ ಚಿಚ್ಚು ಅತ್ತೆನೂ ಫೋನ್ ಬಿಟ್ಬಿಟ್ಟೆ ಹೋಗಿರ್ತಾರೆ. ಚಿನ್ನು ಜೊತೆ ಸೇರಿ ನಾನು ಆಟ ಆಡ್ತೀನಿ. ಹಾಗಂತ ಅಂದ್ಕೊಂಡು ಬುಜ್ಜಿ ಹಾಗೂ ಚಿನ್ನು ಇಬ್ರು ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮೊಬೈಲ್ ಫೋನಲ್ಲಿ ಗೇಮ್ಸ್ ಆಡ್ತಾ ಇದ್ರು. ಆದ್ರಿಂದ ಯಾರು ಮಹಿಹದ್ದಿನ ಕ್ಲಾಸಿಗೆ ಹೋಗ್ಲೇ ಇಲ್ಲ. ಮಹಿಹದ್ದು ಮಕ್ಕಳು ಯಾರು ಬರ್ಲಿಲ್ಲ ಅನ್ನೋದ್ರಿಂದ ಏನಾಯ್ತು ಅಂತ ಕೇಳಿದಕ್ಕೋಸ್ಕರ ಅವರ ತಾಯಿಯಂದಿರ ಹತ್ತಿರ ಹೋಗಿ ಹೇಳಿತ್ತು. ಏನು, ಮಕ್ಕಳು ಓದ್ಕೊಳ್ಳಿಕ್ಕೆ ಬರ್ಲೇ ಇಲ್ವಾ? ದಿನ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲ್ಲ, ಅವರು ಪಾಠ ಕೇಳಕ್ಕೆ ಬಂದು ಸುಮಾರು ದಿನ ಆಯ್ತು. ಹೌದಾ? ಆದ್ರೆ ಏನ್ ಮಾಡ್ತಾ ಇದ್ದಾರೆ? ಬಾಟುನಿ, ಮನೆಗೆ ಹೋಗೋಣ, ಮನೇಲೇ ಇರ್ತಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಗಂತ ಅವರಿಬ್ರು ಮನೆಗೆ ಬಂದು ನೋಡಿದಾಗ ಮಕ್ಕಳಿಬ್ರು ಮೊಬೈಲ್ ಫೋನಲ್ಲಿ ಗೇಮ್ಸ್ ಆಟ ಆಡ್ತಾ ಇದ್ರು. ಅದನ್ನ ನೋಡಿದ ಚಿಚು ಹಾಗೂ ಟುನಿಗೆ ಕೋಪ ಬಂತು. ಫೋನ್ ಕೊಡಿ ಅಂತ ಕೇಳಿದ್ರು ಕೂಡ ಮಕ್ಕಳು ಅವರಿಗೆ ಫೋನ್ ಕೊಡ್ಲಿಲ್ಲ. ಚಿನ್ನು, ಏನೋ ಮಾಡ್ತಾ ಇದೀಯ ನೀನು? ನಾವಿಬ್ರು ಫೋನಲ್ಲಿ ಗೇಮ್ಸ್ ಆಟ ಆಡ್ತಾ ಇದ್ದೀವಿ. ಪುಜ್ಜಿ, ಹಾಗೆ ಮಾಡಬಾರ್ದು. ಫೋನ್ ಕೊಡು. ಚಿನ್ನು, ನೀನು ಕೂಡ ನಿನ್ನ ಫೋನ್ ಕೊಡು. ನಮಗೆ ಯಾಕೆ ಫೋನ್ ಕೊಡ್ತಾ ಇಲ್ಲ ನೀವು? ನಮಗೆ ಫೋನ್ ಬೇಕು. ಹಾಗೆ ಮಕ್ಕಳು ಅವರ ಮಾತು ಕೇಳಿಲ್ಲ ಅನ್ನೋದ್ರಿಂದ ಮಹಿಹದ್ದು ಟುನಿಗುಬ್ಬಚ್ಚಿ ಚಿಚುಕಾಗೆ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಚೆನ್ನಾಗಿ ಓದೋ ಮಕ್ಕಳು ಈ ಮೊಬೈಲ್ ಫೋನ್ ಬಂದ್ಮೇಲೆ ಯಾಕೆ ಈ ರೀತಿ ಮಾಡ್ತಿದಾರೋ ಏನೋ ನನಗರ್ಥ ಆಗ್ತಾ ಇಲ್ಲ. ಹೌದು, ಈ ಮೊಬೈಲ್ ಫೋನ್ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ ಅಲ್ವಾ? ಆ ಬನ್ನೋನೆ ಈ ಮೊಬೈಲ್ ಫೋನಲ್ಲಿ ಗೇಮ್ಸ್ ಇದೆ ಅಂತ ನಮ್ಮ ಮಕ್ಕಳಿಗೆ ಕಲಿಸ್ಕೊಟ್ಟ. ಅದಕ್ಕೆ ಮಕ್ಕಳೆಲ್ಲರೂ ಈ ರೀತಿ ತಯಾರಾಗ್ತಾ ಇದ್ದಾರೆ. ಮಕ್ಕಳೇ, ಆ ಫೋನನ್ನ ಇನ್ನೊಂದ್ಸಲ ಮುಟ್ಟಿದ್ರೆ ನಿಮ್ ಕೈ ಮುರಿದಾಕ್ತೀನಿ ನಾನು. ಹಾಗಂತ ಮಕ್ಕಳ ಹತ್ರ ಮೊಬೈಲ್ ಫೋನ್ನ ತಗೊಂಡು ಅವ್ರೆಲ್ರೂ ಕೂಡ ಅಲ್ಲಿಂದ ಚೋಟಿಗಿಳಿನ ನೋಡೋದಕ್ಕೋಸ್ಕರ ಹೋದ್ರು. ಬನ್ನಿ ಬನ್ನಿ, ಏನ್ ಎಲ್ರೂ ಬಂದಿದ್ರಾ? ಇನ್ನು ಮೊಬೈಲ್ ಫೋನ್ಸ್ ಏನಾದ್ರೂ ಬೇಕಾ? ನಿಮ್ಮ ಫೋನು ಬೇಡ, ಏನು ಬೇಡ. ಈ ಫೋನಿಂದಾನೆ ನಮ್ಮ ಮಕ್ಕಳು ಇವಾಗ ಸರಿಯಾಗಿ ಓದ್ತಾ ಇಲ್ಲ. ಅದಕ್ಕೇನ್ ಮಾಡಕ್ಕಾಗುತ್ತೆ? ಫೋನ್ ಇದ್ರೆ ಮಕ್ಕಳು ಅದನ್ನ ಯೂಸ್ ಮಾಡ್ತಾರೆ ಅಲ್ವಾ? ಹಾ, ಮಾಡ್ತಾರೆ. ಫೋನ್ ಬಗ್ಗೆ ಗೊತ್ತಿಲ್ಲದೆ ಇರುವಾಗ್ಲೇ ನಾವೆಲ್ಲರೂ ತುಂಬಾನು ಸಂತೋಷವಾಗಿದ್ವಿ. ಹೌದು, ಈ ಫೋನ್ ಬಂದ್ಮೇಲೆ ನಾವು ಕೂಡ ಸರಿ ಇಲ್ಲ, ನಮ್ಮ ಮಕ್ಕಳು ಕೂಡ ಸರಿ ಇಲ್ಲ. ತಗೊಳ್ಳಿ ಈ ಫೋನು, ನೀವೇ ಇಟ್ಕೊಳ್ಳಿ. ನಮಗೆ ಕೊಡ್ಬೇಕಾಗಿರುವ ಹಣನ ಕೊಡಿ. ಅರೆ, ಅದು ವ್ಯಾಪಾರ. ಒಂದ್ಸಲ ತಗೊಂಡ್ಮೇಲೆ ಹಣನ ಹೇಗೆ ವಾಪಸ್ ಕೊಡಕ್ಕಾಗುತ್ತೆ? ಹಾಗೆ ಚೋಟು ಆಕಾರದಿಂದ ಮಾತಾಡಿದಾಗ
ಚೋಟು ಹಾಗೂ ಕುಹುನ ಹೊಡೆದು ಅವ್ರ ಫೋನನ್ನ ಅವ್ರ ಹತ್ರ ಕೊಟ್ಟು ಅವರಿಂದ ಹಣನ ತಗೊಂಡು ಅವರನ್ನ ಊರಿಂದ ಹೊರಗಡೆ ಕಳಿಸ್ಬಿಟ್ರು. ಆ ದಿನದಿಂದ ಪುನಃ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಕೊಳ್ಳಕ್ಕೆ ಶುರು ಮಾಡಿದ್ರು. ಊರಿನಲ್ಲಿ ಟುನಿಗುಬ್ಬಚ್ಚಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ಲು. ಅದೇ ಊರಿನಲ್ಲಿ ಚಿಚುಕಾಗೆ ಮಟನ್ ವ್ಯಾಪಾರ ಮಾಡ್ತಾ ಇದ್ಲು. ಟುನಿಗುಬ್ಬಚ್ಚಿಯ ವ್ಯಾಪಾರ ಪ್ರತಿದಿನ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ ಚಿಚುಕಾಗಿಗೆ ಭಾನುವಾರ ಮಾತ್ರ ಚೆನ್ನಾಗಿ ವ್ಯಾಪಾರ ನಡೆದು ಉಳಿದ ದಿನಗಳಲ್ಲಿ ವ್ಯಾಪಾರ ಸರಿಯಾಗಿ ನಡೀತಾ ಇರ್ಲಿಲ್ಲ. ಟುನಿ ತುಂಬಾನು ಒಳ್ಳೆಯವಳು. ಅವಳ ಪಾಡಿಗೆ ಅವಳು ವ್ಯಾಪಾರನ ಮಾಡ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾ ಇದ್ಲು. ಆದ್ರೆ ಯಾಕೋ ಚಿಚುಕಾಗಿಗೆ ಮಾತ್ರ ಟುನಿನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳ ವ್ಯಾಪಾರನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಪ್ರತಿದಿನದ ತರ ಆ ದಿನ ಬೆಳಿಗ್ಗೆನೂ ಇಬ್ರು ಕೂಡ ಸೇರಿ ವ್ಯಾಪಾರ ಶುರು ಮಾಡಿದ್ರು. ಈ ತುನಿ ಏನು ಬೆಳಿಗ್ಗೆನೆ ಬಂದ್ಬಿಡ್ತಾಳೆ. ಇವಳು ಮಾತ್ರ ಬರದಿದ್ರೆ ಎಲ್ಲರೂ ನನ್ನ ಬಳಿಯೇ ಬಂದು ಮಟನ್ನ ತಗೊಳ್ತಾರೆ. ನನಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಇವಳು ತರಕಾರಿನ ಮಾರಾಟ ಮಾಡ್ತಾ ಇದ್ರೆ ಎಲ್ರು ಬಂದು ಅವಳ ಜೊತೆನೆ ತರಕಾರಿನ ತಗೊಂಡೋಗ್ತಾರೆ. ಈ ತುನಿನ ತರಕಾರಿ ಮಾರಾಟ ಮಾಡ್ಲಿಕ್ಕೆ ಬಿಡ್ಲೇಬಾರ್ದು. ಇವಳು ಮಾತ್ರ ಇಲ್ಲಿ ತರಕಾರಿ ವ್ಯಾಪಾರ ಮಾಡದಿದ್ರೆ ಎಲ್ರು ನನ್ ಜೊತೆನೆ ಬಂದು ಮಟನ್ ತಗೋತಾರೆ. ಹಾಗಂತ ಅನ್ಕೊಂಡು ಚಿಚುಕಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆದ್ರೆ ಟುನಿ ಮಾತ್ರ ಯಾವ್ದೇ ಹೊಟ್ಟೆ ಕಿಚ್ಚು ಇಲ್ದೆ ಅವಳ ವ್ಯಾಪಾರನ ಅವಳು ಮಾಡ್ಕೊಳ್ತಿದ್ಲು. ಇವತ್ತು ತರಕಾರಿ ಚೆನ್ನಾಗಿ ವ್ಯಾಪಾರ ಆಗ್ಬೇಕು. ಆವಾಗ್ಲೇ ನನ್ ಕಷ್ಟಕ್ಕೆ ಪ್ರತಿಫಲ ಸಿಗೋದು. ಯಾರಾದ್ರೂ ಬಂದು ತರಕಾರಿ ತಗೊಂಡ್ರೆ ಸಾಕು ಹಾಗಂತ ಅನ್ಕೊಳ್ತಾ ಇದ್ಲು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ತರಕಾರಿ ತಗೊಳ್ಳೋದಕ್ಕೋಸ್ಕರ ಬಂದ್ರು. ಅವರಿಬ್ರು ಕೂಡ ಟುನಿ ಅಂಗಡಿಯಲ್ಲಿ ತರಕಾರಿ ತಗೊಳ್ತಿದ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ಚಿಚುಕಾಗೆ ಅವಳ ಮನ್ಸಲ್ಲಿ, ಈ ತುನಿ ಬಳಿ ಮಗಿಯವರು ತರಕಾರಿ ತಗೊಳ್ತಾ ಇದ್ದಾರೆ. ಇದೇ ಸರಿಯಾದ ಸಮಯ. ಹೇಗಾದ್ರೂ ಅವಳು ವ್ಯಾಪಾರವನ್ನು ನಾಶ ಮಾಡ್ಬೇಕು. ಆವಾಗ್ಲೇ ನನಗೂ ನೆಮ್ಮದಿಯಾಗಿರೋದು. ಹಾಗಂತ ಅನ್ಕೊಂಡು ಟುನಿಗುಬ್ಬಚ್ಚಿಯ ವ್ಯಾಪಾರನ ಹಾಳು ಮಾಡೋದಕ್ಕೋಸ್ಕರ ಚಿಚುಕಾಗೆ ಟುನಿಯ ಅಂಗಡಿಯ ಹತ್ತಿರ ಹೋಯ್ತು. ಆವಾಗ ಟುನಿ ಏನು ಅಂತ ನೋಡ್ತಿದ್ಲು. ಏನು ಮಗಿಯವ್ರೇ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಗೊತ್ತಾಗ್ತಾ ಇಲ್ವಾ? ತರಕಾರಿನ ತಗೊಳ್ತಾ ಇದ್ದೀನಿ. ಅಯ್ಯಯ್ಯೋ, ನೀವಿಲ್ಲಿ ತರಕಾರಿನ ತಗೊಳ್ತಾ ಇದ್ದೀರಾ? ಈ ತುನಿ ವ್ಯಾಪಾರ ಮಾಡುವ ತರಕಾರಿ ಚೆನ್ನಾಗಿಲ್ಲ, ಎಲ್ಲಾನು ಕಲಬೆರಕೆ. ಅಯ್ಯೋ, ಏನ್ ಚಿಚ್ಚು, ಏನ್ ಕಲಬೆರಕೆ? ಏನಾಯ್ತಾ? ಕಲಬೆರಕೆ ಔಷಧಿ ಬೆರೆಸಿ ತರಕಾರಿನ ಬೆಳಿತಾ ಇದ್ದಾಳೆ. ನಿನ್ನೆ ಇಲ್ಲಿ ಟೊಮೆಟೊ ತಗೊಂಡೋದೆ, ಮನೆಗೆ ಹೋಗಿ ನೋಡಿದ್ರೆ ಎಲ್ಲಾನು ಹುಳಗಳೇ. ಚಿಚುಕಾಗೆ ಹೇಳಿದ ಮಾತನ್ನು ಕೇಳಿ ಟುನಿಗುಬ್ಬಚ್ಚಿ ಆಶ್ಚರ್ಯಪಟ್ಲು. ಅವಳಿಗೆ ಏನ್ ಮಾಡುದಂತ ಅರ್ಥ ಆಗ್ಲಿಲ್ಲ. ಅವಳು ಸೈಲೆಂಟ್ ಆಗಿ ನೋಡ್ತಿದ್ಲು. ಆದ್ರೆ ಚಿಚುಕಾಗೆ ಅಂತ ಅವಳ ತರಕಾರಿಯ ಬಗ್ಗೆ ಏನೇನೋ ಕೆಟ್ಟದಾಗಿ ಹೇಳ್ತಾ ಇತ್ತು. ಏನ್ ಚಿಚ್ಚು ಹಾಗೆ ಹೇಳ್ತಿದ್ಯಾ? ನಾನು ವ್ಯಾಪಾರ ಮಾಡುವ ತರಕಾರಿ ಒಳ್ಳೆ ತರಕಾರಿ. ಯಾರಾದ್ರೂ ಹಾಗೇನೆ ಹೇಳೋದು. ಹೌದು ತುನಿ, ಏನು ಆ ರೀತಿ ತರಕಾರಿ ವ್ಯಾಪಾರ ಮಾಡ್ತಿದ್ಯಾ? ನಿನ್ಗೆ ಬುದ್ಧಿ ಅಲ್ವಾ? ಹೌದು ರೀ, ಬೇಕಂದ್ರೆ ನೋಡಿ ಇವಾಗ ಕೂಡ ತರಕಾರಿ ಹೇಗಿದೆ ಅಂತ. ಚೆನ್ನಾಗಿ ಇರುವ ರೀತಿ ಕಾಣಿಸುತ್ತೆ, ಆದ್ರೆ ಒಳಗೆ ಚೆನ್ನಾಗಿರಲ್ಲ. ಹೌದಾ ಚಿಚ್ಚು, ನೀನ್ ಹೇಳಿದ್ರೆ ನನಗೂ ಹಾಗೆ ಅನ್ಸುತ್ತೆ. ತರಕಾರಿ ಕೂಡ ಇವಾಗ ಸರಿ ಇಲ್ಲ. ಹಾಗೆ ಚಿಚುಕಾಗೆ ನಂಬೋ ತರ ಮಾತಾಡಿದ್ರಿಂದ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಕೂಡ ತರಕಾರಿ ತಗೊಳ್ಬಾರ್ದು ಅಂತ ಅಂದ್ಕೊಂಡ್ರು. ಹಾಗೇನೆ ಅವರಿಬ್ರಿಗೆ ಟುನಿ ಮೇಲೆ ತುಂಬಾನು ಕೋಪ ಬಂತು. ಆದ್ರೆ ಪಾಪ ಟುನಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಮಗಿಯವ್ರೆ, ಈ ಚಿಚ್ಚು ಬೇಕು ಬೇಕು ಅಂತ ಹೇಳ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ. ಯಾಕೆಲ್ಲ ಇದೆ? ಹೌದು ತುನಿ, ಹೀಗೆ ಮೋಸ ಮಾಡಿ ತರಕಾರಿ ವ್ಯಾಪಾರ ಮಾಡ್ತೀಯಲ್ಲ, ನಿನ್ಗೆ ಜವಾಬ್ದಾರಿ ಅನ್ನೋದೇ ಇಲ್ವಾ? ಆ ರೀತಿ ತರಕಾರಿ ವ್ಯಾಪಾರ ಮಾಡಿದ್ರೆ ನಾಳೆ ನಮ್ಗೇನಾದ್ರೂ ಆದ್ರೆ? ಇಲ್ಲ, ಆ ರೀತಿ ತರಕಾರಿ ಎಲ್ಲ ನನ್ ವ್ಯಾಪಾರ ಮಾಡ್ತಾ ಇಲ್ಲ. ಸುಮ್ನಿರು ಚಿಚ್ಚು, ಅಷ್ಟು ದೂರ ಹೇಳ್ತಾ ಇಲ್ವಾ? ಇನ್ ಮುಂದೆ ನಿನ್ ಜೊತೆ ತರಕಾರಿನ ತಗೊಳ್ಳೋದೇ ಇಲ್ಲ. ಹಾಗೆ ಅಲ್ಲರಿ, ನನ್ ಮಾತ್ನ ಕೇಳಿ. ಹಾಗೆ ಟುನಿ ಎಷ್ಟೇ ಹೇಳಿದ್ರು ಕೇಳದೆ ಅವರಿಬ್ರು ಕೂಡ ಅಲ್ಲಿಂದ ಹೋದ್ರು. ಹೋಗೋದ್ಕಿಂತ ಮುಂಚೆ ಟುನಿನ ಬೈದ್ಬಿಟ್ಟು ಹೋದ್ರು. ಪಾಪ ಟುನಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಆದ್ರೆ ಚಿಚುಕಾಗೆ ಅಂತೂ ಮನಸ್ಸೊಳಗಡೆ ತುಂಬಾನು ಸಂತೋಷದಲ್ಲಿದ್ಲು. ನಾನು ಏನ್ ಮಾಡ್ದೆ ಚಿಚ್ಚು? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನ್ ತರಕಾರಿ ವ್ಯಾಪಾರ ಮಾಡ್ಬಾರ್ದು, ನಿನ್ನಿಂದ ನನಗೆ ನಷ್ಟನೇ. ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತೀಯಾ? ನಿನ್ನಿಂದ ನನ್ಗೆ ವ್ಯಾಪಾರದಲ್ಲಿ ನಷ್ಟವಾಯಿತು. ಅದಕ್ಕೆ ನಾನೇನ್ ಮಾಡೋದು? ಹೊರಟೋಗಿ ಇಲ್ಲಿಂದ. ಹಾಗೆ ಚಿಚುಕಾಗೆ ಅಹಂಕಾರದಿಂದ ಮಾತಾಡಿ ಅಲ್ಲಿಂದ ಹೋದ್ಲು. ಪಾಪ ಟುನಿಗೆ ಆ ದಿನ ಸರಿಯಾಗಿ ವ್ಯಾಪಾರ ನಡೀಲಿಲ್ಲ ಅನ್ನೋದ್ರಿಂದ ಅವಳು ಕೂಡ ಅಂಗಡಿ ಮುಚ್ಚಿ ಮನೆಗೆ ಹೋದ್ಲು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ ಏನಾಯ್ತು ಅಂತ ಕೇಳಿದಾಗ ಟುನಿ ನಡೆದ ಎಲ್ಲ ವಿಷಯನೂ ಹೇಳದ್ಲು. ಅದನ್ನು ಕೇಳಿ ಬುಜ್ಜಿಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಹಾಗಾದ್ರೆ ಆ ಚಿಚ್ಚು ಬೇಕು ಬೇಕು ಅಂತ ನಮ್ಮ ವ್ಯಾಪಾರವನ್ನು ನಷ್ಟ ಮಾಡಿತಾ? ಹೌದು ಬುಜ್ಜಿ, ನಾನು ವ್ಯಾಪಾರ ಮಾಡುವ ತರಕಾರಿ ಹಾಳಾಗಿರುವ ತರಕಾರಿ ಅಂತ ಹೇಳ್ತಿದೆ. ನನಗೆ ಕೋಪ ಬರುವ ರೀತಿ ಆ ಚಿಚ್ಚು ಮಾಡ್ತಲ್ವಾ? ಅದಕ್ಕೆ ಬುದ್ಧಿ ಬರುವ ರೀತಿ ನಾವು ಕೂಡ ಏನಾದ್ರೂ ಮಾಡ್ಲೇಬೇಕು.
ಹಾಗೆ ಹೇಳಿದ್ರೆ ಹೇಗೆ ಬುಜ್ಜಿ? ಆ ಚಿಚ್ಚುಗೆ ಏನ್ ಮಾಡೋದು ಅಂತ ನೀನೇ ಹೇಳ್ಬಿಡು. ಅದಕ್ಕೆ ಖಂಡಿತ ಬುದ್ಧಿ ಕಲಿಸ್ಲೇಬೇಕು. ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಕೋಪದಿಂದ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಆವಾಗ ಅವಳಿಗೊಂದು ಒಳ್ಳೆ ಯೋಚನೆನೂ ಬಂತು. ಯೋಚನೆ ಆಯ್ತಮ್ಮ. ಆ ಚಿಚ್ಚು ಹೇಗೆ ನಾವು ಚೆನ್ನಾಗಿಲ್ದೇ ಇರುವ ತರಕಾರಿಯನ್ನು ಮಾರಾಟ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಎಲ್ಲರಿಗೂ ಸುಳ್ಳು ಮಾಹಿತಿಯನ್ನು ಕೊಡ್ತು, ಅದೇ ರೀತಿ ನಾವು ಕೂಡ ಅದರ ಮೇಲೆ ಸುಳ್ಳು ಮಾಹಿತಿಯನ್ನು ಕೊಡ್ಬೇಕು. ಆದ್ರೆ ಏನ್ ಮಾಡೋದು ಬುಜ್ಜಿ? ನಾವು ಕೂಡ ಮಟನ್ ವ್ಯಾಪಾರವನ್ನೇ ಮಾಡೋಣ ಅಮ್ಮ. ಚಿಚ್ಚು ಎಲ್ಲಿ ವ್ಯಾಪಾರ ಮಾಡುತ್ತೋ ಅಲ್ಲೇ ನಾವು ವ್ಯಾಪಾರವನ್ನು ಮಾಡೋಣ. ಆವಾಗ್ಲೇ ಅದಕ್ಕೂ ಕೂಡ ನಷ್ಟ ಬರದಮ್ಮ. ಸರಿ ಬುಜ್ಜಿ, ಹಾಗೇನೆ ಮಾಡೋಣ. ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಭಾನುವಾರದ ದಿನ ಬೆಳಗ್ಗೆನೆ 2 ಮೇಕೆಗಳನ್ನ ಕಡ್ದು ಮೇಕೆ ಮಾಂಸವನ್ನ ಬುಟ್ಟಿಯಲ್ಲಿ ಹಾಕೊಂಡು ಚಿಚುಕಾಗೆ ಅಂಗಡಿಗೆ ತಗೊಂಡು ಹೋದ್ರು. ಈ ಕಡೆ ಚಿಚುಕಾಗೆ ಅಂಗಡಿಯ ಮುಂದ್ಗಡೆ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಚಿಚುಕಾಗೆ ಮಾಂಸ ಕಡಿತಾ ಇದ್ಲು. ಆವಾಗ್ಲೇ ಟೊನಿ ಹಾಗೂ ಬುಜ್ಜಿ ಹೋಗಿ ಮಾಂಸ ವ್ಯಾಪಾರ ಶುರು ಮಾಡಿದ್ರು. ಅವರನ್ನು ನೋಡಿ ಚಿಚು ತುಂಬಾನು ಆಶ್ಚರ್ಯಪಟ್ಲು. ಹೌದು, ಈ ತುನಿ ಏನು ನನ್ನ ಮಟನ್ ಅಂಗಡಿಯ ಮುಂದೆ ವ್ಯಾಪಾರ ಮಾಡ್ತಾ ಇದ್ದಾಳೆ? ಯಾರಿಗೆ ನಷ್ಟ? ಎಲ್ಲರೂ ಯಾವಾಗ್ಲೂ ನನ್ ಜೊತೆ ತಾನೇ ಮಟನ್ ತಗೊಳ್ಳೋದು. ಹಾಗಂತ ಚಿಚು ಧೈರ್ಯದಿಂದ ಇದ್ಲು. ಟೊನಿಗುಬ್ಬಚ್ಚಿ ಹತ್ರ ಯಾರೂ ಹೋಗಿ ಮಾಂಸ ತಗೊಳ್ಳೇ ಇಲ್ಲ. ಆವಾಗ ಬುಜ್ಜಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಲು. ಏನು ಬುಜ್ಜಿ, ಯಾರು ಕೂಡ ನಮ್ ಜೊತೆ ಬಂದು ಮಟನ್ನ ತಗೊಳ್ತಾ ಇಲ್ಲ? ಅದೇ ಅಮ್ಮ, ಆಲೋಚನೆ ಮಾಡ್ತಾ ಇದ್ದೀನಿ. ಚಿಚ್ಚು ಆಂಟಿಗಿಂತ ಕಡಿಮೆ ದರದಲ್ಲಿ ವ್ಯಾಪಾರ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ಇರಮ್ಮ, ನಾವ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಮೊದ್ಲು ಆ ಕೆಲ್ಸ ನೋಡು ಬುಜ್ಜಿ. ಬುಜ್ಜಿಗುಬ್ಬಚ್ಚಿ ಮೆಲ್ಲೆ ಹೋಗಿ ಚಿಚುಕಾಗೆ ಎಷ್ಟು ಬೆಲೆಗೆ ಮಟನ್ ಮಾರ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೊಂಡ್ ಬಂದ್ಲು. ಏನ್ ಬುಜ್ಜಿ, ಏನ್ ತಿಳ್ಕೊಂಡೆ? ಆ ಚಿಚ್ಚು 700 ರೂಪಾಯಿಗೆ ಮಟನ್ ವ್ಯಾಪಾರ ಮಾಡ್ತಾ ಇದೆ. ನಾವು 500 ರೂಪಾಯಿಗೆ ವ್ಯಾಪಾರ ಮಾಡೋಣ. ಅವಾಗ ನಮ್ಮ ಹತ್ರ ಯಾರು ಯಾಕೆ ತಗೊಳ್ಳೋದಿಲ್ಲ ಅಂತ ನೋಡೋಣ. ಹೌದು ಬುಜ್ಜಿ, ಹೇಗಾದ್ರೂ ಚಿಚ್ಚುನ ಟಾರ್ಗೆಟ್ ಮಾಡ್ಲೇಬೇಕು. ಹಾಗಂತ ಅನ್ಕೊಂಡು ಇಬ್ರು ಕೂಡ ಮಟನ್ ಕೆಜಿ 500 ರೂಪಾಯಿ ಅಂತ ಕಿಚ್ಚಿದ್ರು. ಅದನ್ನು ಕೇಳಿದ ಚಿಚು ಅಂಗಡಿ ಹತ್ರ ಇದ್ದವ್ರು ಎಲ್ರು ಕೂಡ ಟೊನಿ ಅಂಗಡಿಯ ಹತ್ತಿರ ಬಂದ್ರು. ತುನಿ, ಏನು 500 ರೂಪಾಯ? 500 ರೂಪಾಯಿಗೆ ತಗೊಂಡ್ರೆ ನಮಗೆ 200 ರೂಪಾಯಿ ಉಳಿತಾಯ ಆಗುತ್ತೆ. ನನಗೊಂದು ಕೇಜ್ ಕೊಡು. ಕೊಡ್ತೀನಿ ರೀ, ಫ್ರೆಶ್ ಮಟನ್. ಹಾಗೆ ಎಲ್ರೂ ಟೊನಿಯ ಅಂಗಡಿಯ ಹತ್ರ ಹೋಗಿದ್ರಿಂದ ಚಿಚುಕಾಗೆ ತುಂಬಾನು ಕೋಪ ಬಂತು. ಆದ್ರಿಂದ ಅವಳು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಲು. ಈ ತುನಿ ಬೇಕು ಬೇಕು ಅಂತಾನೆ ಹೀಗೆ ಮಾಡ್ತಾ ಇದ್ದಾಳೆ. ಇದರಿಂದ ಇವತ್ತು ನನಗೆ ವ್ಯಾಪಾರ ಆಗೋದಿಲ್ಲ. ವ್ಯಾಪಾರ ಆಗದಿದ್ರೆ ಏನ್ ಮಾಡೋದು? ಸರಿ, ನಾನು ಕೂಡ 450 ರೂಪಾಯಿಗೆ ವ್ಯಾಪಾರ ಮಾಡ್ತೀನಿ, ಆಗ ನನ್ನ ಹತ್ರನೂ ಬರ್ತಾರೆ. ಹಾಗೆ ಚಿಚುಕಾಗೆ ಕೆಜಿ ಮಟನ್ ಬರೀ 450 ರೂಪಾಯಿ ಅಂತ ಹೇಳದ್ಲು. ಅದನ್ನು ಕೇಳಿ ಎಲ್ರೂ ಚಿಚು ಅಂಗಡಿಗೆ ಹೋದ್ರು. ಅರೆ ಪರವಾಗಿಲ್ಲ, 450 ರೂಪಾಯಿಗ? ಹಾಗಾದ್ರೆ ಮತ್ತೆ 50 ರೂಪಾಯಿ ಉಳಿತಾಯ ಆಗುತ್ತೆ. ಸರಿ, ನಾನು ನಿಮ್ಮ ಹತ್ರನೇ ಮಟನ್ ತಗೋತೀನಿ. ಇವತ್ತು ಯಾರ್ ಮುಖ ನೋಡಿದ್ವೋ ಏನೋ. ಹಾಗಂತ ಎಲ್ರೂ ಚಿಚು ಅಂಗಡಿಯ ಹತ್ತಿರ ಹೋದಾಗ ಬುಜ್ಜಿಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಅವಳು ಕೆಜಿ ಮಟನ್ ಬರೀ 400 ರೂಪಾಯಿ ಅಂತ ಕಿಚ್ಚಿದ್ಲು. ಅದನ್ನು ಕೇಳಿದ ಪಕ್ಷಿಗಳು ಎಲ್ರು ಕೂಡ ಬುಜ್ಜಿಯ ಅಂಗಡಿಯ ಹತ್ರ ಬಂದ್ರು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಯ್ಯೋ, ಇನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡಿದ್ರೆ ಆಮೇಲೆ ನನ್ಗೆ ನಷ್ಟನೇ ಬರೋದು. ಹೇಗಾದ್ರೂ ಈ ತುನಿಯವರನ್ನು ನಿಲ್ಸ್ಬೇಕು, ಇಲ್ಲದಿದ್ರೆ ನನಗೆ ಕಷ್ಟನೇ. ಎಲ್ರೂ ಟೊನಿ ಹತ್ರನೇ ಮಟನ್ ತಗೊಂಡು ಮನೆಗೆ ಹೋದ್ರು. ಆದ್ರಿಂದ ಟೊನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾನು ಸಂತೋಷ ಪಟ್ರು. ಆವಾಗ್ಲೇ ಚಿಚುಕಾಗೆ ಟೊನಿಗುಬ್ಬಚ್ಚಿಯ ಹತ್ತಿರ ಬಂದ್ಲು. ನಾನು ಮಾಡಿದಕ್ಕೆ ಸಾರಿ. ಇವಾಗ ನಿನ್ಗೆ ಬುದ್ಧಿ ಬರ್ತಾ ಇದೆಯಾ ಚಿಚ್ಚು? ನಾನ್ ಮಾಡಿದ ತಪ್ಪು ನನಗೆ ಅರ್ಥ ಆಯ್ತು ತುನಿ. ದಯವಿಟ್ಟು ನನ್ನ ಹೊಟ್ಟೆಯಲ್ಲಿ ಹೊಡಿಬೇಡಿ, ಇಲ್ಲಿಂದ ಹೋಗಿ. ಅದೇಗೆ ನಡೆಯುತ್ತೆ? ಎಲ್ಲರ ಮುಂದೆ ನಮ್ಮ ವ್ಯಾಪಾರವನ್ನು ನಾಶ ಮಾಡಿದ್ಯಲ್ವಾ? ಎಲ್ಲರ ಮುಂದೆ ನಿನ್ ತಪ್ಪನ್ನು ಒಪ್ಪಿಕೊಂಡ್ರೆ ಹೋಗೋಣ. ಬುಜ್ಜಿಗುಬ್ಬಚ್ಚಿ ಹಾಗೆ ಹೇಳಿದ್ರಿಂದ ಚಿಚುಕಾಗೆ ಹೋದವ್ರು ಎಲ್ಲನ್ನ ವಾಪಸ್ ಕರೆದ್ಲು. ಎಲ್ರೂ ಬಂದು ಏನು ಅಂತ ಕೇಳಿದ್ರು. ಏನು, ಚಿಚ್ಚು ಕೂಡ ಇಲ್ಲಿಗ್ ಬಂದು ಎಲ್ಲರನ್ನ ಕರಿತಾ ಇದೆ? ಇನ್ನು ಕಡಿಮೆ ಬೆಲೆಗೆ ಮಟನ್ ಕೊಡುತ್ತೋ ಏನೋ, ಬನ್ನಿ ಹೋಗಿ ನೋಡೋಣ. ಹಬ್ಬ, ಹಾಗೆ ಆದ್ರೆ ಇನ್ನೂ ಒಳ್ಳೇದಲ್ವಾ, ಬನ್ನಿ ಹೋಗೋಣ. ಎಲ್ರೂ ಚಿಚುಕಾಗೆಯ ಹತ್ತಿರ ಹೋದ್ರು. ಅವಳು ಏನ್ ಹೇಳ್ತಾಳೋ ಅಂತ ಕಾಯ್ತಿದ್ರು. ಏನ್ ಚಿಚ್ಚು, ಈ ಸಲ ಮಟನ್ನ 300 ರೂಪಾಯಿಗೆ ಮಾರ್ತೀಯಾ ಏನೋ? 300 ರೂಪಾಯಿ ಏನು, ಫ್ರೀಯಾಗಿಯೇ ಕೊಡ್ತೀನಿ, ತಗೋತೀರಾ? ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತೀವಾ? ಹಾಗೆಲ್ಲ ಏನೂ ಇಲ್ಲ. ಮೊದ್ಲು ನಾನು ಹೇಳದ್ನ ಕೇಳಿ ಮಗಿಯವರೇ. ತುನಿ ತರಕಾರಿಗೆ ಯಾವುದೇ ರೀತಿಯ ಕಲಬೆರಕೆ ರಾಸಾಯನಿಕ ವಸ್ತುಗಳನ್ನ ಉಪಯೋಗ ಮಾಡ್ತಾ ಇಲ್ಲ. ನಾನೇ ಬೇಕು ಬೇಕು ಅಂತ ಹೇಳಿದ್ದು.
ಏನ್ ಚಿಚ್ಚು ನಿನ್ ಕೆಲ್ಸ? ನೀನ್ ಮಾಡಿದ ಕೆಲ್ಸದಿಂದ ನಾನ್ ತುನಿನ ಬೈದೆ ಅಲ್ವಾ? ಸರಿ ಸರಿ, ಎಲ್ಲರೂ ಕ್ಷಮಿಸಿ. ನಾನ್ ಮಾಡಿದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಲ್ವಾ? ತುನಿ, ನನ್ನನ್ನು ಕ್ಷಮಿಸು. ಹಾಗೆ ಚಿಚುಕಾಗೆ ಟುನಿಗುಬ್ಬಚ್ಚಿ ಹತ್ತಿರ ಕ್ಷಮಾಪಣೆ ಕೇಳಿದ್ಲು. ಅದನ್ನ ನೋಡಿ ಬುಜ್ಜಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಹಾಗೆ ಆ ದಿನದಿಂದ ಚಿಚುಕಾಗೆ ಟುನಿಗುಬ್ಬಚ್ಚಿ ಯಾವುದೇ ವಿಷಯಕ್ಕೂ ಜಗಳ ಮಾಡದೆ ತುನಿ ಅವಳ ಪಾಡಿಗೆ ತರಕಾರಿ ವ್ಯಾಪಾರ ಮಾಡ್ಕೊಳ್ತಾ ಇದ್ಲು. ಚಿಚುಕಾಗೆ ಅವಳ ಪಾಡಿಗೆ ಮಟನ್ ವ್ಯಾಪಾರ ಮಾಡ್ಕೊಳ್ತಿದ್ಲು.